ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ರಮ್ಯ ಕಥಾಲೋಕಕ್ಕೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನೀವೀಗ ಕೈ ಹಿಡಿದು ನಡೆಸೆಂದೆನ್ನೋ ಧಾರಾವಾಹಿಯ 10ನೇ ಭಾಗವನ್ನು ಕೇಳ್ತಾ ಇದ್ದೀರಾ. ಕಥೆ ಶುರು ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಕಥೆ ಮುಂದುವರಿಸೋಣ. ಸುಶಾಂತ್ ಫ್ಯಾಕ್ಟ್ರಿಯಿಂದ ಬಂದವನೇ ಲಕ್ಷ್ಮೀ ಕಾಫಿ ಎಂದು ಸೋಫಾದ ಮೇಲೆ ಕುಳಿತನು. ಟಿವಿ ರಿಮೋಟ್ ತೆಗೆದುಕೊಂಡು ಸುಮ್ಮನೆ ಚಾನಲ್ ಬದಲಾಯಿಸ್ತಾ ಇದ್ದನು. ನ್ಯೂಸ್ ಚಾನಲ್ ನೋಡುತ್ತಾ ಥತ್, ಈಗಿನ ರಾಜಕೀಯ ನೋಡಿದ್ರೆ ವಾಕರ್ಕೆನೇ ಬರುತ್ತೆ. ಇನ್ನು ಧಾರಾವಾಹಿಗಳು ಎಲ್ಲ ಒಂದೇ ರೀತಿ ಅನಿಸುತ್ತೆ. ಸಿನಿಮಾಗಳಲ್ಲಿ ಕೂಡ ಕಥೆನೇ ಇರೋದಿಲ್ಲ. ತನ್ನಲ್ಲಿ ತಾನು ಮಾತನಾಡಿಕೊಳ್ಳುತ್ತಾ ಇದ್ದನು. ಹಾಗೆ ಚಾನಲ್ ಬದಲಾಯಿಸುತ್ತಿರುವಾಗ ಹೊಂಬಿಸಲು ಸಿನಿಮಾ ಬರುತ್ತಿತ್ತು. ವಾವ್, ನಮ್ಮ ದಾದಾನ್ ಪಿಕ್ಚರು. ಸುಶ್, ನೋಡಿಲಿ, ನಿನ್ನ ಫೇವ್ರೆಟ್ ಪಿಕ್ಚರ್ ಬರ್ತಾ ಇದೆ. ಸುಶ್ ಸುಶ್ ಎಂದು ಕರೆದನು. ಅಷ್ಟರಲ್ಲಿ ಪೊನ್ನಿ ಕಾಫಿ ಹಿಡಿದು ಬಂದಳು. ಪೊನ್ನಿಯ ಮುಖ ನೋಡಿದ ಕೂಡಲೇ ಸುಶಾಂತನ ಮುಖ ಕ್ರೋಧದಿಂದ ಕೆಂಪಗಾಯಿತು. ಕೈಲಿದ್ದ ರಿಮೋಟ್ ಬೀಸಿ ಒಗೆದನು. ಅದು ಗೋಡೆಗೆ ತಾಗಿ ಒಡೆದು ಹೋಯಿತು. ಪೊನ್ನಿಯನ್ನು ನೋಡಿ ಉರಿಯುವ ಮುಖ ಹೊತ್ತು ಅಲ್ಲಿಂದ ಹೊರಗೆ ಹೋದನು. ಪೊನ್ನಿ ತುಟಿ ಕೊಂಕಿಸಿ ವ್ಯಂಗ್ಯದ ನಗೆ ನಕ್ಕಳು. ಸುಶಾಂತನ ಕರೆ ಕೇಳಿ ಕೆಳಗೆ ಬಂದಿದ್ದ ಸುಷ್ಮಾ ಪೊನ್ನಿಯ ನಗೆ ನೋಡಿ ಕೈ ಮುಷ್ಟಿ ಕಟ್ಟುತ್ತಾ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡಳು. ಪೊನ್ನಿ, ನೀನು ಯಾಕೆ ಸುಶಾಂತ್ಗೆ ಕಾಫಿ ತಗೊಂಡು ಹೋದೆ? ಅವ್ರು ಕೇಳಿದ್ದು ನನ್ನಂತಾನೇ, ನಾನೇ ಕೊಡ್ತಿದ್ದೆ ಎಂದು ಕೇಳಿದರು ಲಕ್ಷ್ಮಿ. ಏನು ಲಕ್ಷ್ಮಿ, ನಾನು ಯಾರು ಅನ್ನೋದು ಮರ್ತು ಹೋಗಿದೆಯಾ? ನನ್ನ ಹತ್ರ ನೀನು ದನಿ ಏರ್ಸ್ ಮಾತಾಡಿದ್ರೆ ಗೊತ್ತಲ್ಲ ನಿಂಗೇನಾಗುತ್ತೆ ಅಂತ. ಯಾರು ಏನೇ ಮಾಡಿದ್ರೂ ಈ ಮನೆಯಿಂದ ನನ್ನನ್ನು ಹೊರಗೆ ಹಾಕೋದಕ್ಕಾಗೋದಿಲ್ಲ. ನನ್ನ ಹತ್ರ ಮಾತಾಡೋದಕ್ಕೂ ಮುಂಚೆ ನಿನ್ನ ಕಾಲಲ್ಲಿರೋ ಗುರುತು ನೋಡ್ಕೊ ಎಂದು ಕ್ರುದ್ಧಳಾಗಿ ಉತ್ತರಿಸಿ ಸುಷ್ಮಾಳ ಕಡೆ ಒಂದು ನೋಟ ಬೀರಿ ಹೊರಟು ಹೋದಳು. ಹಿಂದೊಮ್ಮೆ ಪೊನ್ನಿ ಬೃಂದಾವನದಿಂದ ಒಂದೆಷ್ಟು ಬೆಲೆಬಾಳುವ ಸಾಮಾನುಗಳನ್ನು ತನ್ನ ಮನೆಗೆ ಸಾಗಿಸುತ್ತಿದ್ದಾಗ ಅದನ್ನು ವಿರೋಧಿಸಿದ್ದ ಲಕ್ಷ್ಮಿಯ ಪಾದದ ಮೇಲೆ ಕುದಿಯುವ ನೀರು ಬೀಳುವಂತೆ ಮಾಡಿ ತನ್ನ ಸಿಟ್ಟು ತೀರಿಸಿಕೊಂಡಿದ್ದಳು ಪೊನ್ನಿ. ಈ ವಿಷಯ ಮನೆಯಲ್ಲಿ ಎಲ್ಲರಿಗೂ ತಿಳಿದರೂ ಯಾರೂ ಏನೂ ಮಾಡಲಾರದೆ ಹೋಗಿದ್ದರು. ಮನೆಯವರೆಲ್ಲರ ಅಸಹಾಯಕತೆ ಲಕ್ಷ್ಮಿಗೂ ತಿಳಿದದ್ದೇ. ಪೊನ್ನಿಯ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡ ಸುಷ್ಮಾ ಲಕ್ಷ್ಮಿಯವರ ಬಳಿ ಬಂದು ಅವರ ಹೆಗಲ ಮೇಲೆ ಕೈಯಿಟ್ಟಳು. ತುಂಬಿದ ಕಣ್ಣುಗಳಿಂದ ಅವಳನ್ನು ನೋಡಿದ ಲಕ್ಷ್ಮಿಯನ್ನು ಸಮಾಧಾನಪಡಿಸುತ್ತಾ, ಸ್ವಲ್ಪ ದಿನ ಅಷ್ಟೇ ಲಕ್ಷ್ಮಿ, ಇವ್ರ ಮುಖದ ಪರದೆ ಜಾರೋ ಹೊತ್ತು ಹತ್ತಿರದಲ್ಲೇ ಇದೆ. ಆಮೇಲೆ ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡೋಣ ಎಂದಳು. ಹಾಯ್ ಸರಿಯು, ಕಾಲು ನೋವು ಹೇಗಿದೆ ಎಂದು ಕೇಳುತ್ತಾ ಒಳಗೆ ಬಂದಳು ಸುಷ್ಮಾ. ಅವಳ ಕೈಯಲ್ಲಿ 2 ಲೋಟ ಕಾಫಿ ಇತ್ತು. ಒಂದು ಕಪ್ಪನ್ನು ಸರಿಯುವಿಗೆ ಕೊಡುತ್ತಾ ಸರಿಯುವಿನ ಎದುರಿಗೆ ಕುಳಿತಳು. ಈಗ ಸ್ವಲ್ಪ ಪರವಾಗಿಲ್ಲ, ಆದರೆ ಇನ್ನೂ 2-3 ವಾರ ಇದೇ ರೀತಿ ಇರಬೇಕಲ್ಲ, ಅದೇ ತೊಂದರೆ. ಸುಷ್ಮಾ ತಂದುಕೊಟ್ಟ ಕಾಫಿ ಹೀರುತ್ತಾ ಉತ್ತರಿಸಿದಳು ಸರಿಯು. ನೋವು ಕಮ್ಮಿ ಆಯಿತು ಅಂತ ಓಡಾಡೋ ಪ್ರಯತ್ನ ಮಾಡಬೇಡ, ಹುಷಾರಾಗಿರು. ಅಂದಹಾಗೆ ಚೈತಾಲಿಯಲ್ಲಿ ಸುಷ್ಮಾ ಕೇಳಿದಾಗ, ಮಾಯಾ ಜೊತೆ ಇದ್ದಾಳೆ, ಅಪ್ಪು ಜೊತೆ ಅವಳನ್ನು ನೋಡ್ಕೊಳ್ತೀನಿ ಅಂತ ಮಾಯಾ ಹೇಳಿದ್ರು ಎಂದಾಗ ಅದನ್ನು ಕೇಳಿದ ಸುಷ್ಮಾಳ ಮುಖದಲ್ಲಿ ಆತಂಕ, ಕಸಿವಿಸಿ ಎರಡೂ ಸಮ್ಮಿಳಿತ ಭಾವ ಕಾಣಿಸಿತು. ಸರಿಯು ಈ ಬದಲಾವಣೆ ನೋಡಿ ಆಶ್ಚರ್ಯಗೊಂಡಳು. ಲಕ್ಷ್ಮಿ, ಅಪ್ಪು ಮತ್ತು ಚೈತಾಲಿ ಎಲ್ಲಿದ್ದಾರೆ? ಫೋನ್ ಮಾಡಿ ಕೇಳಿದಳು ಸುಷ್ಮಾ. ಇಲ್ಲೇ ಆಟ ಆಡ್ತಾ ಇದ್ದಾರೆ. ಪೊನ್ನಿ ಜೊತೆಗೆ ನಾನು ಕೂಡ ಮಕ್ಕಳ ಜೊತೆ ಇದ್ದೀನಿ ಎಂದಳು ಲಕ್ಷ್ಮಿ. ಮಕ್ಕಳ ಕಡೆ ಗಮನ ಕೊಡು, ಹಾಗೆ ಪೊನ್ನಿ ಮೇಲೊಂದು ಕಣ್ಣಿರಲಿ ಎಂದು ಎಚ್ಚರಿಸಿದಳು. ಸರಿಯು, ಒಂದು ಮಾತು ಹೇಳ್ತೀನಿ, ಪ್ಲೀಸ್ ನೀನು ಬೇಜಾರು ಮಾಡ್ಕೊಳ್ಬೇಡ. ನನ್ನನ್ನು ನಿನ್ನ ಅಕ್ಕ ಅಂತ ಅನ್ಕೋ. ನಿನ್ನ ಕಾಲು ಸರಿಯಾದ ಕೂಡಲೇ ದಯವಿಟ್ಟು ಇಲ್ಲಿಂದ ಹೊರಟುಬಿಡು. ನಾನು ಹೇಳ್ತಾ ಇರೋದು ನಿನ್ನ ಒಳ್ಳೆಯದಕ್ಕೇ. ಇಲ್ಲಿ ಎಲ್ಲ ಕಣ್ಣಿಗೆ ಕಾಣೋ ಹಾಗಿಲ್ಲ. ತುಂಬ ರಹಸ್ಯಗಳಿದೆ ಈ ಮನೇಲಿ. ಚೈತಾಲಿ ಒಳ್ಳೆಯದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟುಬಿಡು ಎಂದಳು. ಹಾಗೆ ಮುಂದುವರಿತು ಹೇಳುತ್ತಾ, ಎಲ್ಲಿ ಹೋಗೋದು ಅನ್ನೋ ಯೋಚನೆ ಬೇಡ. ನನಗೆ ಬೇಕಾದವರೊಬ್ಬರು ಹುಬ್ಬಳ್ಳಿಲಿದ್ದಾರೆ. ಅವ್ರಿಗೆ ಹೇಳಿ ಕೆಲಸ ಹಾಗೆ ವಸತಿ ಎರಡಕ್ಕೂ ವ್ಯವಸ್ಥೆ ಮಾಡಿಸ್ತೀನಿ. ಕಾಲಿನ ನೋವು ಗುಣ ಆದ ಕೂಡಲೇ ತಕ್ಷಣವೇ ಹೊರಟುಬಿಡು ಎಂದಳು. ಖಂಡಿತ ಹೋಗ್ತೀನಿ, ಆದರೆ ಒಂದು ಮಾತು ಕೇಳ್ಬೋದಾ? ನಿಧಾನವಾಗಿ ಕೇಳಿದಳು ಸರಿಯು. ಕೇಳು ಸರಿಯು, ದನಿಯಲ್ಲಿ ವಾತ್ಸಲ್ಯ ತುಂಬಿ ಹೇಳಿದಳು ಸುಷ್ಮಾ.
ಅದು ಅದು ಹೇಳಿದ ತುಸು ಹಿಂಜರಿದಳು ಸರಿಯು. ಏನು ಮುಜುಗರ ಬೇಡ, ಏನು ಕೇಳಬೇಕು ಅಂತಿದೆಯೋ ಅದನ್ನು ನೇರವಾಗಿ ಕೇಳು. ಸರಿಯುವನ ಹಸ್ತಗಳನ್ನು ಮೃದುವಾಗಿ ಒತ್ತಿ ವಿಶ್ವಾಸ ತೋರಿಸುತ್ತಾ ಹೇಳಿದಳು ಸುಷ್ಮಾ. ನಿಮಗೆ ನನ್ನ ಮತ್ತು ನಿಮ್ಮ ಹಸ್ಬೆಂಡ್ ಬಗ್ಗೆ ಅನುಮಾನನಾ? ಅದಕ್ಕೆ ನನ್ನ ಹೋಗು ಅಂತ ಹೇಳ್ತಾ ಇದ್ದೀರಾ ಎಂದಾಗ ಮೆಲುವಾಗಿ ನಕ್ಕ ಸುಷ್ಮಾ, ಇಲ್ಲ ಸರಿಯು, ನನಗೆ ಯಾವ ಅನುಮಾನನೂ ಇಲ್ಲ. ನಾನು ಹೇಳಿದ್ನಲ್ಲ, ಈ ಮನೆಯಲ್ಲಿ ಕಾಣಿಸೋದೆಲ್ಲ ನಿಜ ಅಲ್ಲ. ನಿಜ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನೀನು ಇಲ್ಲಿದ್ದರೆ ಅಪಾಯದ ತೂಗತಿ ನಿನ್ನ ಮೇಲೂ ತೂಗ್ತಾ ಇರುತ್ತೆ. ಅದಕ್ಕೆ ನೀನು ಇಲ್ಲಿಂದ ದೂರ ಹೋಗು ಅಂತ ಹೇಳ್ತಾ ಇರೋದು. ನಿನ್ನ ಸೇಫ್ಟಿಗಾಗಿ ಮತ್ತು ಚೈತಾಲಿ ಸೇಫ್ಟಿಗಾಗಿ ನೀನು ಇಲ್ಲಿಂದ ದೂರ ಇರೋದೇ ಒಳ್ಳೆಯದು. ಮತ್ತು ನೀನು ಈ ಮನೆಯವರಿಗೆ ತುಂಬ ಬೇಕಾದವಳು ಎಂದು ಹೇಳುತ್ತಾ ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಹೋದಳು. ಸುಷ್ಮಾಳ ಮಾತುಗಳಿಂದ ಸರಿಯುವಿನ ಗೊಂದಲ ಬಗೆಹರಿಯುವ ಬದಲು ಇನ್ನೂ ಹೆಚ್ಚಾಯಿತು. ಹಾಗೆ ಸುಷ್ಮಾಳ ಬಗ್ಗೆ ಅವಳಿಗಿದ್ದ ತಪ್ಪು ತಿಳುವಳಿಕೆ ಕೂಡ ದೂರ ಆಯಿತು. ಮನೆ ಮುಂದಿನ ತೋಟದಲ್ಲಿ ಓಡಾಡುತ್ತಿದ್ದಳು ಸುಷ್ಮಾ. ಆ ತೋಟದ ಮಾಲಿಗಳಾದ ಸುಬ್ಬಯ್ಯ ಹಾಗೂ ದೇವಯ್ಯ ಅಲ್ಲೇ ಕೆಲಸ ಮಾಡ್ತಾಯಿದ್ರು. ದೇವಯ್ಯ 30 ವರ್ಷದ ಯುವಕ, ಸುಬ್ಬಯ್ಯ 60 ವರ್ಷದವರಾಗಿದ್ದರು. ಇಬ್ಬರೂ ಸುಮಾರು 5-6 ವರ್ಷಗಳಿಂದ ತೋಟದ ಮಾಲಿಗಳಾಗಿದ್ದರು. ದೇವಯ್ಯ ಮಾತು ಕಮ್ಮಿ, ಮನೆಯವರಂತಿಗೆ ಅನವಶ್ಯಕವಾದ ಮಾತು ಸಲುಗೆ ಯಾವುದೂ ಇರಲಿಲ್ಲ. ಯಾವಾಗಲೂ ಗಂಭೀರವಾಗಿ ತಾನಾಯಿತು ತನ್ನ ಕೆಲಸವಾಯಿತು ಎಂದು ಇರುವಾತ. ಆದರೆ ಸುಬ್ಬಯ್ಯ ಹಾಗಲ್ಲ. ಮನೆಯವರೊಂದಿಗೆ ಮನೆಯವರಂತೆಯೇ ಹೊಂದಿಕೊಂಡಿದ್ದ. ಎಲ್ಲರ ಬಳಿಯೂ ವಿಶ್ವಾಸದಿಂದ ಮಾತಾಡಿಕೊಂಡು ಇರ್ತಿದ್ದ. ವಯಸ್ಸಿನ ಕಾರಣಕ್ಕೋ ಏನೋ ಮನೆಯವರೆಲ್ಲರ ಪ್ರೀತಿಗೂ ಸುಬ್ಬಯ್ಯ ಪಾತ್ರನಾಗಿದ್ದ. ಸುಷ್ಮಾ ತೋಟದಲ್ಲಿ ಓಡಾಡುತ್ತಾ ಇರುವಾಗ ಸುಬ್ಬಯ್ಯ ಅವಳ ಜೊತೆಗೂಡಿದನು. ಸುಷ್ಮಾ ತೋಟದಲ್ಲಿ ಹೊಸದಾಗಿ ಜೋಡಿಸಿದ್ದ ಹೂವಿನ ಕಂಡಗಳನ್ನು ನೋಡಿ ಮೈಮರೆತಳು. ಅಲ್ಲೇ ಕೆಲಸ ಮಾಡುತ್ತಿದ್ದ ದೇವಯ್ಯನನ್ನು ಕಂಡು, ದೇವಯ್ಯ, ಈ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ಹೂಗಳಂತೂ ಎಷ್ಟು ಘಮಘಮ ಅಂತ ಇದೆ. ಇವು ಯಾವಾಗಲೂ ಹೀಗೆ ಇರೋ ಹಾಗೆ ನೋಡ್ಕೊಳ್ಳಿ ಎಂದಳು. ಸರಿ ಮೇಡಮ್ ಎಂದ ದೇವಯ್ಯ ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದ. ಸುಷ್ಮವ್ವ, ನೀವು ಈ ಥರ ಎಲ್ಲ ಹೊರ್ಗಡೆ ಓಡಾಡದೆ ಏಸೊಂದು ದಿನ ಆಗಿತ್ತವ. ನಿಮ್ಮ ಮುಖದಾಗೆ ಈ ನಗು ಕಾಣದೆ ಭಾಳ ದಿನ ಆಗಿತ್ತು. ಏನೋ ಮುದ್ಕ ಒಂದು ಮಾತು ಹೇಳ್ತೀನಿ, ತಪ್ಪು ತಿಳಿಬೇಡವ ಎಂದರು ಸುಬ್ಬಯ್ಯ. ಇದೇನು ಸುಬ್ಬಯ್ಯ ಹೀಗೆ ಹೇಳ್ತೀರಾ? ನಾನು ಯಾವತ್ತಾದರೂ ನಿಮ್ಮನ್ನು ಕೆಲಸದವರು ಅಂತ ನೋಡಿದ್ದೀವಾ? ನನ್ನ ತಂದೆ ವಯಸ್ಸಿನವ್ರು ನೀವು. ನೀವೇನಾದರೂ ಹೇಳಿದ್ರೆ ನಾನು ತಪ್ಪು ತಿಳ್ಕೊಳ್ತೀನಾ? ಖಂಡಿತ ಇಲ್ಲ. ಅದೇನು ಹೇಳಬೇಕು ಅಂತಿದ್ದೀರೋ ಅದನ್ನು ಹೇಳಿ ಎಂದಳು ಸುಷ್ಮಾ. ಅದು ಅವ್ವ, ನಿಮ್ಮ ಮತ್ತು ಸುಶಾಂತಪ್ಪನ ಮಧ್ಯ ಅದೇನೇ ಜಗಳ ಆಗಿದ್ದರೂ ಅವ್ರನ್ನ ಸಮಸ್ಬಿಡ್ರವ್ವ. ಏನೋ ತಪ್ಪು ನಡೆದೋಗದೆ ಅದನ್ನೇ ಮನಸ್ಸಿನಾಗಿಟ್ಕೊಂಡು ಎಷ್ಟು ದಿನ ಸಾಧಿಸಿರಾ? ಗಂಡಸನ್ನ ಶಾನೆದನ್ನ ದೂರ ಇಟ್ಟು ಲೂಜ್ ಬಿಟ್ಬಿಟ್ರೆ ನಿಮ್ಮ ಕೈಗೆ ಸಿಗ್ದಂಗೆ ಆರ್ಕೊಂಡು ಹೋಗ್ಬಿಡ್ತಾರವ್ವ. ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇವ್ನಿ. ಸುಶಾಂತಪ್ಪನ್ನ ನಿಮ್ಮ ಪ್ರೀತಿಯಿಂದ ನಿಮ್ಮ ತಾವೇ ಮಡ್ಕೊಳ್ಳಿ. ವಾತ್ಸಲ್ಯದ ಜೇನು ಸುರಿಸುತ್ತಾ ಹೇಳಿದ ಸುಬ್ಬಯ್ಯ. ಸುಬ್ಬಯ್ಯ, ನೀವು ನನ್ನ ಹತ್ರ ಏನೋ ಹೇಳಬೇಕು ಅಂತಿದ್ದೀರಾ. ಅದನ್ನು ಸುತ್ತಿ ಬಳಸಿ ಹೇಳ್ದೆ ನೇರವಾಗಿ ಹೇಳಿ, ತುಸು ಗಡುಸಾಗಿಯೇ ಹೇಳಿದಳು ಸುಷ್ಮಾ. ಅವ್ವ, ಚಿಕ್ಕ ಬಾಯಿನಾಗೆ ದೊಡ್ಡ ಮಾತು ಬರ್ತದೆ ಅಂತ ಅಂದ್ಕೋಬೇಡ್ರವ್ವ. ನೀವು ನನ್ನ ಮಗಳಂಗೆ ಮತ್ತೆ ಪೀಠಿಕೆಯಲ್ಲೇ ಮುಂದುವರೆದರು ಸುಬ್ಬಯ್ಯ. ನೋಡಿ, ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ. ಅದೇನು ಹೇಳಬೇಕು ಅಂತ ಇದ್ದೀರೋ ಅದನ್ನು ನೇರವಾಗೇ ಹೇಳಿ ಎಂದಳು. ಅದು ಸುಶಾಂತಪ್ಪನವ್ರ ಗಮನ ಈಗ ನಿಮ್ಮ ಮನೆಯಾಗಿದೆಯಲ್ಲ ಹೊಸ ಹುಡುಗಿ, ಅವಳ ಮ್ಯಾಗ ಐತೆ ಕಣವ್ವ. ಪಿಸುದನಿಯಲ್ಲಿ ಗುಟ್ಟು ಹೇಳುವಂತೆ ಹೇಳಿದ. ಹೊಸ ಹುಡುಗಿ ಅಂದರೆ ಯಾರು? ಸರಿಯೋನಾ? ಕಣ್ಣು ಕಿರಿದಾಗಿಸಿ ಕೇಳಿದಳು ಸುಷ್ಮಾ. ಕಣವ್ವ, ಅವರೆಯ ಎಂದಾಗ, ಮತ್ತೆ ಕಳೆದ ವಾರ ಪಕ್ಕದ ಎಸ್ಟೇಟ್ ಪ್ರಮೀಳಾ ಜೊತೆ ಓಡಾಡ್ತಾ ಇದ್ದಾರೆ ಅಂತ ಹೇಳಿದೆಯಲ್ಲ ಸುಬ್ಬಯ್ಯ. ಸುಷ್ಮಾಳ ಗಂಟಲು ದುಃಖದಿಂದ ಬಗೆಯುತ್ತಿತ್ತು. ಕಣವ್ವ, ಈಗಲೂ ಅವಳ ಜೊತೆ ಸುತ್ತಾಡ್ತಾವ್ರೆ. ನೀವು ಆವಾಗಲೇ ಚಂದದ ಹೂವಿನ ಪಾಟು ಅಂದ್ರಲ್ಲ, ಅದನ್ನು ಅವಳ ತ್ವಾಟದಿಂದಲೇ ತಂದಿದ್ದು. 10 ಪಾಟ್ ತರಿಸವ್ರೆ. ಅದಕ್ಕೆ ಹೇಳಿದ್ದು ಸುಶಾಂತಪ್ಪನ್ನ ಒಂಚೂರು ಬಿಗಿಯಾಗಿ ಮಡಕ್ಕಳಿ ಅಂತ ಎಂದನು ಸಣ್ಣ ದನಿಯಲ್ಲಿ. ಸುಷ್ಮಾ ಅಲ್ಲಿ ಕಾಣುತ್ತಿದ್ದ 9 ಪಾಟುಗಳ ಕಡೆ ನೋಟ ಹರಿಸಿದಳು. ಸರಯುವಿನ ಪಾದದ ಮೇಲೆ ಬಿದ್ದ ಪಾಟಿನ ಲೆಕ್ಕ ಸುಷ್ಮಾಳಿಗೆ ದೊರೆತಿತ್ತು.
ತುಟಿ ಕಚ್ಚಿ ಹಿಡಿದು ಅಳು ತಡೆಯುತ್ತಾ ತನ್ನ ರೂಮಿನ ಕಡೆ ನಡೆದ ಸುಷ್ಮಾಳನ್ನು ಕಂಡು ಸುಬ್ಬಯ್ಯ ವಕ್ರನೆಗೆ ಬೀಳ್ದ. ಇತ್ತ ಸುಷ್ಮಾ ರೂಮು ಸೇರಿ ತನ್ನ ಮೊಬೈಲ್ ತೆರೆದು ಸುಬ್ಬಯ್ಯ ಎಂದು ಮೆಸೇಜ್ ಮಾಡಿದಳು. ಆರ್ ಯು ಶ್ಯೂರ್? ರಿಪ್ಲೈ ಬಂದಿತ್ತು 2 ನಂಬರ್ಗಳಿಂದ. 1000% ಎಂದು ಕಳಿಸಿದ ಸುಷ್ಮಾ ಮುಖದಲ್ಲಿ ಆತ್ಮವಿಶ್ವಾಸದ ನಗೆ ಇತ್ತು. ಆ ದಿನ ಪೂರ್ತಿ ಸುಷ್ಮಾ ರೂಮಿನಿಂದ ಹೊರಗೆ ಬರಲಿಲ್ಲ. ಊಟ ತಿಂಡಿ ಏನೂ ಮಾಡದೆ ದುಃಖಿಸುತ್ತಾ ಕುಳಿತಿರುವ ಸುದ್ದಿ ಯಾರ ಕಿವಿಗೆ ತಲುಪಬೇಕಾಗಿತ್ತೋ ಅವರ ಕಿವಿಗೆ ತಲುಪಿತ್ತು. ಸರಿಯು ತನ್ನ ರೂಮಿನ ಕಿಟಕಿ ಪಕ್ಕ ಕುಳಿತು ಹೊರಗಡೆ ನೋಟವಿರಿಸಿದ್ದಳು. 3-4 ದಿನಗಳಿಂದ ಹೊರಗೆ ಹೋಗದೆ ಬೇಸರವಾಗುತ್ತಿತ್ತು. ಆ ಬೇಸರದ ಎಳೆ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅದನ್ನು ಸುಮಂತ ಕೂಡ ಗಮನಿಸಿದ್ದ. ಲಕ್ಷ್ಮಿ, ಸರಿಯು ಅವರನ್ನು ವೀಲ್ಚೇರ್ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ತಿರುಗಾಡಿಸ್ಬಾರ್ದಾ? ಪಾಪ, ಕಾಲು ಪೆಟ್ಟಾದಾಗಿಂದ ರೂಮ್ನಲ್ಲೇ ಕುಳಿತು ಬೇಸರ ಆಗಿದೆ ಅನಿಸುತ್ತೆ ಅವಳಿಗೆ ಎಂದನು. ಏನಪ್ಪ ವಿಷಯ? ಇತ್ತೀಚೆಗೆ ಸರಿಯು ಮೇಲೆ ಕಾಳಜಿ ತುಂಬ ಹೆಚ್ಚಾಗ್ತಾ ಇದೆ ಎಂದು ಛೇಡಿಸುತ್ತಾ ಸರಿಯುವಿನ ಕೋಣೆಗೆ ಬಂದರು ಲಕ್ಷ್ಮಿ. ಅಪ್ಪು ಈಗ ಹೆಚ್ಚು ಹಠ ಮಾಡ್ತಾ ಇಲ್ಲ ಅಲ್ವಾ ಲಕ್ಷ್ಮಿ? ಮನೆಯ ಹೊರಗಿನ ಗಾರ್ಡನ್ನಲ್ಲಿ ವೀಲ್ಚೇರ್ ಮೇಲೆ ಕುಳಿತು ಅಲ್ಲೇ ಆಡುತ್ತಿದ್ದ ಚೈತಾಲಿ ಹಾಗೂ ಅಪ್ಪುವನ್ನು ನೋಡುತ್ತಾ ಕೇಳಿದಳು ಸರಿಯು. ಹೌದು ಸರಿಯು, ನಿನ್ನೆ ಡಾಕ್ಟರ್ ರವೀಶ್ ಬಂದಿದ್ದರು. ಹೋದ ಸಾರಿ ಏನೋ ಮಾತ್ರೆ ಬದಲಾಯಿಸಿದಾರಂತೆ, ಅದರ ಪರಿಣಾಮ ಆಗ್ತಾ ಇದೆ, ಮಗು ಚುರುಕಾಗ್ತಾ ಇದ್ದಾನೆ ಅಂತ ಹೇಳಿದ್ರು ಎಂದಳು ಲಕ್ಷ್ಮಿ. ಅದು ಆಂಟಿ, ನೀವು ತಪ್ಪು ತಿಳ್ಕೊಳ್ಳದೆ ಇದ್ದರೆ, ನಿಮಗೆ ಅಭ್ಯಂತರ ಏನೂ ಇಲ್ಲದೆ ಇದ್ದರೆ ಈ ಮನೆಯವ್ರ ಬಗ್ಗೆ ಇನ್ನಷ್ಟು ಹೇಳ್ತೀರಾ ಎಂದ ಸರಿಯುವಿನ ಮಾತಿಗೆ ಯಾರ ಬಗ್ಗೆ ಹೇಳಲಿ ಸರಿಯು ಎಂದು ಕೇಳಿದರು ಲಕ್ಷ್ಮಿ. ಸುಷ್ಮಾ ಸುಶಾಂತ್ ಅವ್ರ ಬಗ್ಗೆ. ಅವರಿಬ್ಬರೂ ಒಳ್ಳೆಯವರು ಅಂತ ಅನ್ನಿಸ್ತಾರೆ. ಸುಶಾಂತ್ ಸುಷ್ಮಾ ಅವರನ್ನು ತುಂಬ ಪ್ರೀತಿಸ್ತಾರೆ ಅಂತಲೂ ಅನ್ನಿಸ್ತದೆ. ಆದರೆ ಅವರಿಬ್ಬರ ನಡುವೆ ಎಲ್ಲ ಸರಿ ಇಲ್ಲ. ಯಾಕೆ? ಕುತೂಹಲದಿಂದ ಕೇಳಿದಳು ಸರಿಯು. ಬೇಡ ಕಣಮ್ಮ, ಅವ್ರ ಬಗ್ಗೆ ತಿಳಿದ್ರೆ ನೋವು ಹೆಚ್ಚಾಗುತ್ತೆ. ಇನ್ನೊಮ್ಮೆ ಯಾವಾಗಲಾದರೂ ಅವ್ರ ಬಗ್ಗೆ ಹೇಳ್ತೀನಿ ಎಂದು ನಿಟ್ಟುಸಿರು ಬಿಟ್ಟರು. ಇನ್ನೂ ಬೇರೆ ಯಾರ ಬಗ್ಗೆ ಏನಾದರೂ ತಿಳ್ಕೋಬೇಕಾ? ಛೇಡಿಸುವ ದನಿಯಲ್ಲಿ ಕೇಳಿದರು ಲಕ್ಷ್ಮಿ. ಇಲ್ಲ ಇಲ್ಲ, ಇನ್ಯಾರ ಬಗ್ಗೆನೂ ಬೇಡ, ಬಾಯಲ್ಲಿ ಹಾಗೆ ಹೇಳಿದರೂ ಸರಿಯುವಿನ ನೋಟ ಗಾರ್ಡನಿಂದ ಕಾಣುತ್ತಿದ್ದ ಸುಮಂತನ ಕೋಣೆಯ ಕಿಟಕಿ ಕಡೆಗಿತ್ತು. ಸುಮಂತನ ಬಗ್ಗೆ ಏನು ತಿಳ್ಕೊಳ್ಳೋದು ಬೇಡವಾ? ಲಕ್ಷ್ಮಿ ನಗುತ್ತಾ ಕೇಳಿದಾಗ ಸರಿಯು ಕಣ್ಣು ಕೆಳಗೆ ಮಾಡಿದಳು. ಅದೇ ಸಮಯಕ್ಕೆ ಸರಿಯಾಗಿ ಮಾಯಾಳ ಕಾರು ರಾಯರ ಮನೆಯನ್ನು ಪ್ರವೇಶಿಸಿತ್ತು. ಮಾಯಾಳನ್ನು ನೋಡಿದ ಕೂಡಲೇ ಸರಿಯುವಿನ ಕಣ್ಣುಗಳು ಕಾಂತಿ ಕಳೆದುಕೊಂಡಿದ್ದವು. ದೊಡ್ಡ ನಿಟ್ಟುಸಿರು ಹೊರಗೆ ಬಂದು, ಲಕ್ಷ್ಮಿ ಆಂಟಿ, ಒಳಗೆ ಹೋಗೋಣ ಎಂದಳು. ಏನು, ಸುಷ್ಮಾದೇವಿಯವರು ಕೋಣೆ ಬಿಟ್ಟು ಹೊರಗೆ ಬರೋಕೆ ಶುರು ಮಾಡಿದ್ದಾರಂತೆ? ಅಣ್ಣಯ್ಯ ವ್ಯಂಗ್ಯವಾಗಿ ಕೇಳಿದ ಮಾಯಾಳನ್ನು. ಸ್ವಲ್ಪ ರೆಕ್ಕೆ ಬಿಚ್ತಾ ಇದ್ಲು. ಅಷ್ಟರಲ್ಲಿ ಪ್ರಮೀಳ ಅನ್ನೋ ಬಾಣ ತಾಗಿ ರೆಕ್ಕೆ ಮುರಿದು ಮತ್ತೆ ಗೂಡಿನೊಳಗೆ ಸೇರಿದಾಳೆ. ಮಾಯಾ ತುಟಿಕೊಂಕಿಸಿ ನಗುತ್ತಾ ಹೇಳಿದಳು. ಒಂದೆರಡು ಕ್ಷಣ ಬಿಟ್ಟು, ಅಪ್ಪುಗೆ ಮೆಡಿಸಿನ್ ಚೇಂಜ್ ಮಾಡಿದಾನಂತೆ ಆ ರವೀಶ. ಇನ್ಮೇಲೆ ಅವನು ಹುಷಾರಾಗಿಬಿಡ್ತಾನಲ್ಲ, ಆಮೇಲೆ ಏನು ಮಾಡೋದು? ತುಸು ಚಿಂತೆಯಿಂದ ಕೇಳಿದಳು ಮಾಯಾ. ನೋ ವರಿ, ಈಗ ಅವನಿಗೆ ಕೊಡ್ತಿರೋ ಮೆಡಿಸನ್ನಿಂದ ಅಪ್ಪು ಹೈಪರ್ ಆ್ಯಕ್ಟಿವ್ ಆಗಿಬಿಡ್ತಾನೆ. ಮತ್ತು ತುಂಬ ಆ್ಯಕ್ಟಿವ್ ಆದ ಮಕ್ಕಳು ಬೀಳೋದು, ಏಳೋದು, ತಲೆಗೆ ಪೆಟ್ಟಾಗೋದು ಎಲ್ಲ ಸಹಜ ತಾನೇ ಎಂದು ಗಹಗಹಿಸಿ ನಕ್ಕನು ಅಣ್ಣಯ್ಯ. ಅಣ್ಣಯ್ಯ ಪ್ಲೀಸ್, ಅಪ್ಪು ಪ್ರಾಣಕ್ಕೇನು ಮಾಡಬೇಡ, ದೀನಳಾಗಿ ನುಡಿದಳು ಮಾಯಾ. ಸರಿ ಸರಿ, ಆ ಮಗು ಪ್ರಾಣಕ್ಕೇನು ಮಾಡೋದಿಲ್ಲ, ಆದರೆ ನೀನು ಆ ಮಗುನ ತೀರಾ ಹಚ್ಕೊಂಡ್ಬಿಡ್ಬೇಡ ಎಂದು ಗದರಿದನು ಅಣ್ಣಯ್ಯ. ಮಾಯಾ ಸರಿ ಎಂಬಂತೆ ತಲೆ ಆಡಿಸಿದಳು. ರಾತ್ರಿ ಊಟವಾದ ಮೇಲೆ ಸರಯು ತನ್ನ ಕೋಣೆಯ ಕಿಟಕಿ ಬಳಿ ಕುಳಿತು ಹೊರಗೆ ನೋಡುತ್ತಾ ಕುಳಿತಿದ್ದಳು. ಏನು ಮೇಡಮ್, ಯಾರ ಬಗ್ಗೆನೂ ತಿಳ್ಕೋಬೇಕು ಅಂತ ತುಂಬ ಆಸೆ ಅಂತೆ ನಿಮಗೆ ಎನ್ನುವ ವಾಯ್ಸ್ ಕೇಳಿ ಬೆಚ್ಚಿದಳು. ಕೋಣೆಯ ಹೊರಭಾಗದಲ್ಲಿ ಕಿಟಕಿ ಬಳಿ ನಿಂತಿದ್ದ ಸುಮಂತ್ ಕಾಣಿಸಿದಾಗ ನಿರಾಳವಾಗಿ ಉಸಿರು ಬಿಟ್ಟಳು. ಕಿವಿಯಲ್ಲಿ ಫೋನ್ ಹಿಡಿದುಕೊಂಡು ಯಾರ ಬಳಿಯಲ್ಲೂ ಮಾತನಾಡುವಂತೆ ಮಾತನಾಡುತ್ತಾ, ನಾಳೆ ಕಾಲ್ನೋವು ಹೆಚ್ಚಾದರೆ ರಾಮ ಕೃಷ್ಣ ಅಂತ ನಿಮಗೆ ಬೇಕಾದವ್ರ ಬಗ್ಗೆ ತಿಳಿಬಹುದು ಎಂದು ಹೇಳಿ ಅಲ್ಲಿಂದ ಕದಲಿದನು. ತನ್ನ ತಂದೆಯ ಬಗ್ಗೆ ತಿಳಿಯುವ ಅವಕಾಶ ಸಿಗುವುದೆಂದು ಖುಷಿ ಪಡುವುದೋ ಅಥವಾ ತನ್ನೆಲ್ಲ ವಿಷಯಗಳು ಸುಮಂತನಿಗೆ ತಿಳಿದಿದೆ ಎಂದು ಆತಂಕ ಪಡುವುದೋ ತಿಳಿಯದೆ ಗಲಿಬಿಲಿಗೊಂಡಳು ಸರಿಯು. ಕಥೆಯ ಮುಂದಿನ ಭಾಗಕ್ಕಾಗಿ ಮುಂದಿನ ಸಂಚಿಕೆಯನ್ನು ನಿರೀಕ್ಷಿಸಿ.
ಸಂಚಿಕೆ ಪ್ರಕಟವಾದೊಡನೆ ಕೇಳಿ ಆನಂದಿಸಲು ರಮ್ಯ ಕಥಾಲೋಕವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.